ಮುಂದಿನ ಹಾಡು ದೇವರ ಕಣ್ಣು ಚಿತ್ರ. ಯಾರಾದರೂ ನೋಡಿದಿರಾ ದೇವರ ಕಣ್ಣು? ಅದರಲ್ಲಿರೋ ಒಂದು ವಿಶೇಷವಾದ ಹಾಡಿದೆ, ನಿನ್ನ ನೀನು ಮರೆತರೇನು ಸುಖವಿದೆ ಅಂತ. ಕೇಳಿದ್ದೀರಾ ಹಾಡು? ಓಕೆ. ಈ ಹಾಡು ಇಷ್ಟು ಚೆನ್ನಾಗಿರೋದು, ಇದರ ಪಲ್ಲವಿಯ ಮೊದಲ ಸಾಲು ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಸೃಷ್ಟಿ ಆಗಿರ್ಬೋದು ಅಂತ ನಿಮಗೆ ಕಲ್ಪನೆ ಇರ್ಬೋದು. ಅದು ಖಂಡಿತ ತಪ್ಪು. ಇದು ಈ ಪಲ್ಲವಿಯ ಮೊದಲನೇ ಸಾಲು ಒಳೆದಿದ್ದು ನಮ್ಮ ಉದಯ್ ಶಂಕರ್ ಅವರಿಗೆ ಟಾಯ್ಲೆಟ್ನಲ್ಲಿ. ನಂಬ್ತೀರಾ ನೀವು? ವಿಶೇಷ ಇಷ್ಟೇ, ಏನಂದರೆ ಈ ದೇವರ ಕಣ್ಣು ಚಿತ್ರದ ಹಾಡುಗಳನ್ನ ರೆಕಾರ್ಡಿಂಗ್ ಸಮಯ ಇರುತ್ತೆ. ಆವಾಗ ನಮ್ಮ ಟಿ ಜಿ ಲಿಂಗಪ್ಪ ಅವರು ಎಲ್ಲ ಹಾಡುಗಳನ್ನು ರೆಕಾರ್ಡಿಂಗ್ ಎಲ್ಲ ಮಾಡಿರ್ತಾರೆ. ಉದಯ್ ಶಂಕರ್ ಅವರಿಗೆ ಏನೋ ಒಂದು ತಳಮಳ, ಅದೊಂದು ಹಾಡು ಸರಿ ಬರಲಿಲ್ಲ ಅಥವಾ ಏನೋ ವ್ಯತ್ಯಾಸ ಆಗಿದೆ ಅಂತ ಏನೋ ಅನ್ನಿಸ್ತಿದೆ. ಅವ್ರು ಬಂದು ಲಿಂಗಪ್ಪ ಅವ್ರಿಗೆ ಕೇಳ್ತಾರೆ, ಆ ಒಂದು ಹಾಡು ನನಗೆ ಅಷ್ಟು ಸಮಾಧಾನ ಇಲ್ಲ, ಬೇರೆ ಸಾಹಿತ್ಯ ನಾನು ಬರ್ಕೊಡ್ತೀನಿ, ನೀವು ರೆಕಾರ್ಡಿಂಗ್ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಣ್ಣಯ್ಯ 5 ನಿಮಿಷದಲ್ಲಿ ನೀನು ಬರ್ಕೊಟ್ರೆ, 5 ನಿಮಿಷದಲ್ಲಿ ನೀವು ಬರ್ಕೊಟ್ರೆ ನಾನು 5 ನಿಮಿಷದಲ್ಲಿ ಅದನ್ನು ಟ್ಯೂನ್ ಮಾಡಿ ರೆಕಾರ್ಡಿಂಗ್ ಮಾಡೋಕ್ಕೆ ತೊಗೋತೀನಿ, ಆದರೆ ಇದು ಚಾಲೆಂಜು ಅಂತ ಹೇಳ್ಬಿಡ್ತಾರೆ. ಉದಯ್ ಶಂಕರ್ ಇಂಥವೆಲ್ಲ ಭಾಳಷ್ಟು ಎದುರಿಸಿದಾರೆ ಅಂತ ಕಾಣುತ್ತೆ. ಆಗಲಿ ಅಂತ ಅಂತಾರೆ. ಅವರಿಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ, ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಹೋದಾಗ ದೇಹದ ಪ್ರೆಷರ್ ಕಮ್ಮಿ ಆದಾಗ ಅವರಿಗೆ ಒಂದು ಹೊಳಿತದೆ, ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ, ಹಾಡು ಹುಟ್ಟಿದ ಸಮಯ ಪುಸ್ತಕದಲ್ಲಿ ಎಲ್ಲ ಇದೆ. ಸೊ ಆ ವಿವರಗಳನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅವ್ರಿಗೆ ನೆನಪಾಗುತ್ತೆ, ನಾನು ಬೆಳಗ್ಗೆಯಿಂದ ಟಾಯ್ಲೆಟ್ಗೆ ಹೋಗಿಲ್ವಲ್ಲ, ಏನು ನನ್ನನ್ನು ನಾನೇ ಮರ್ತ್ಕೊಂಡ್ಬಿಟ್ಟಿದ್ದೀನ, ಏನು ನನ್ನನ್ನು ನಾನು ಮರ್ತ್ಬಿಟ್ರೆ ಇಂಥ ಸುಖ ಇದೆಯಾ ಇದರಲ್ಲಿ ಅಂತ ಅಂದ ತಕ್ಷಣವೇ ಫ್ಲ್ಯಾಶ್ ಆಗುತ್ತೆ ಅವರಿಗೆ, ನನ್ನನ್ನು ನಾನು ಮರೆತರೆ ಏನು ಸುಖ ಇದೆ ಅಂತ. ತಕ್ಷಣ ಫಸ್ಟ್ ಸಾಲೇ ಅವರು ಅಂದ್ಕೊಳ್ತಾರೆ, ನಿನ್ನ ನೀನು ಮರೆತರೆ ಏನು ಸುಖವಿದೆ ಅಂತ. ಈ ಸಾಲನ್ನು ಇಟ್ಕೊಂಡು ಹೊರಗಡೆ ಬಂದು ಅದೇ ವಿಸಿಲ್ ಹೊಡ್ಕೊಂಡು ಬರ್ತಾರೆ ಅವ್ರು. ವಿಸಿಲ್ ಹೊಡ್ಕೊಂಡು ಬಂದು ಒಂದು ಸಾಲು ಹೊಳೆದ್ಬಿಡ್ತು ಬರೀತೀನಿ ಅಂತ. ಸೊ ಅಷ್ಟೇ, ನಿನ್ನ ನೀನು ಮರೆತರೇನು ಸುಖವಿದೆ ಅಂತ. ಅದನ್ನು ಒಂದು 10 ನಿಮಿಷದೊಳಗಡೆ 2 ಚರಣಗಳನ್ನು ಬರೀತಾರೆ. ಆ ಹಾಡಿನ ಸಾಹಿತ್ಯ ನೀವು ಹಾಡು ಬಂದಾಗ ದಯವಿಟ್ಟು ಗಮನಿಸಿ. ಅಲ್ಲಿ ನೋಡಿ, ಆ್ಯಕ್ಚುಲಿ ಇದನ್ನು ಹೆಂಗೆ ಹೇಳೋದು, ಅಲ್ಲಿ ಬರೆದಿದ್ದಾರೆ ಹೇಳ್ತಿದ್ದೀನಿ. ಟಾಯ್ಲೆಟಲ್ಲಿದ್ದರೆ ನಾವು ಆದಷ್ಟು ಬೇಗ ಹೊರಗಡೆ ಬಂದುಬಿಡೋಣ ಅನ್ನೋ ಥರನೇ ಇರುತ್ತೆ ಹೊರತು ಬೇರೆ ಇನ್ನೇನಿರಲ್ಲ. ಆದರೆ ಅವರು ಅಲ್ಲಿ ಬರೀತಾರೆ, ಏನು ಅವರ ಸಾಲು, ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ, ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ, ಮುಗಿಲ ಕಂಡು ನವಿಲು ನಲಿಯದೆ ಅಂತ. ಎಂಥ ಸಾಹಿತ್ಯ ಅಲ್ಲ, ಒಂದು ದೊಡ್ಡ ಚಪ್ಪಾಳೆ ಕೊಡಿಪ್ಪ, ದೊಡ್ಡ ಚಪ್ಪಾಳೆ. ಈ ಹಾಡನ್ನು ನೋಡಿದಂಥ ನಮ್ಮ ಟಿ ಜಿ ಲಿಂಗಪ್ಪ ಅವರು ತುಂಬ ಖುಷಿಯಾಗಿ ಅದಕ್ಕೆ ಟ್ಯೂನ್ ಮಾಡ್ತಾರೆ. ಒಳ್ಳೆಯ ಹಾಡು, ಇಂಥ ಒಂದು ಮಧುರವಾದ ಹಾಡು ನಿಮ್ಮ ಮುಂದೆ ಇವತ್ತಿನ ದಿವಸ ಇದೆ ಅಂದರೆ ಇವರೆಲ್ಲರೂ ಕಾರಣರು. ಅದಕ್ಕೊಂದು ದೊಡ್ಡ ಚಪ್ಪಾಳೆ. ಈಗ ನಮ್ಮ ATM ತಂಡದಿಂದ ನಿನ್ನ ನೀನು ಮರೆತರೇನು ಸುಖವಿದೆ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಹಾಡುವುದನ್ನು ಕೋಗಿಲೆಯು, ಹಾಡುವುದನ್ನು ಕೋಗಿಲೆಯು ಮರೆಯುವುದೇ, ಹಾರುವುದನ್ನು ಬಾಲಾಡಿ ತೊರೆಯುವುದೇ. ಮೀನು ಈಜದಿರುವುದೇ, ತುಂಬಿ ಹೂವ ಮರೆಯುವುದೇ, ಮೀನು
ಸಿಗದಿರುವುದೇ, ತುಂಬಿ ಹೂವ ಮರೆವುದೇ, ಮುಗಿಲ ಕಂಡ ನವಿಲು ನಲಿಯದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ, ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ, ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ, ನದಿಯು ಕಡಲ ಸ್ನೇಹ ಮರೆಯುವುದೇ. ಸಗಮಪ ಗಮಪನಿ ಪನಿಸ ಪನಿರಿ ಗಾರಿ ಸಾನಿ ಪಾಮಗ ಮನಿ, ಗಾರಿ ಸಾನಿ ಪಾಮಗ ಮಗ, ಗಾರಿ ಸಾನಿ ಪಾಮಗ ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ನವೋದಯ ನಾಗರಾಜ್ ಅವರು ಹೇಳಿದರು ಇದು ಟಾಯ್ಲೆಟ್ನಲ್ಲಿ ಹೊಳೆದಂಥ ಸಾಲು ಅಂತ. ಎಷ್ಟೋ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗೋದೆ ಟಾಯ್ಲೆಟಲ್ಲಿ. ಅದಕ್ಕೆ ಇನ್ನೊಂದು ಹೆಸರಿದೆ, ಜ್ಞಾನಪೀಠ ಅಂತ. ಅದು ಆಮೇಲೆ ಮುಂಚೆ ಅವ್ರು ಹೇಳ್ದಂಗೆ ಟಾಯ್ಲೆಟಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ ಅಂತ ಇತ್ತು. ಬಟ್ ಈಗ ಮೊಬೈಲ್ ಬಂದ ಮೇಲಿಂದ ಅದು ಉಲ್ಟಾ ಆಗಿದೆ. ಸಾಕು ಆಚೆ ಬನ್ನಿ ಅಂತ ಅನ್ಬೇಕಾಗಿದೆ. ಒಂದು ಸಣ್ಣ ಕಥೆ ಇದೆ ಇದಕ್ಕೆ ರಿಲೇಟೆಡ್ಡು. ಈ ಕಥೆ ಕೇಳೇ ಇರ್ತೀರ ನೀವು. ಒಬ್ಬ ಕೊಡ್ಲಿ ಹಿಡ್ಕೊಂಡು ಮರದ ಮೇಲೆ ಕೂತ್ಕೊಂಡು ಕಡಿತಾ ಇರ್ತಾನೆ. ಆ ಕೊಡ್ಲಿ ಜಾರಿ ನದಿಗೆ ಬೀಳುತ್ತೆ. ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಅವಳು ಫಸ್ಟು ಯಾವ್ದು ಕೊಡ್ತಾಳೆ? ಚಿನ್ನದ ಕೊಡ್ತಾಳೆ. ಅವಾಗ ಅವನೇನು ಹೇಳ್ತಾನೆ? ನಂದಲ್ಲ ಅಂತ ಹೇಳ್ತಾನೆ. ಅವಾಗ ಅವಳು ಆಯ್ತಾಯ್ತು ಅಂತ ಹೇಳಿ ಇನ್ನೇನು ಕೊಡ್ತಾಳೆ? ಬೆಳ್ಳಿದು ಕೊಡ್ತಾಳೆ. ಆಮೇಲೆ ಇವನೇನು ಹೇಳ್ತಾನೆ? ಅದು ನಂದಲ್ಲ ಅಂತ ಹೇಳ್ತಾನೆ. ಆಮೇಲೆ ಲಾಸ್ಟಲ್ಲಿ ಅವನದೇ ಕೊಡ್ಲಿ ಕೊಡ್ತಾನೆ. ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ದೇವತೆ 3 ಕೊಡ್ಲಿಗಳನ್ನು ಅವಳಿಗೆ ಕೊಡ್ತಾಳೆ. ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಟಾಯ್ಲೆಟಲ್ಲಿ ಕೂತ್ಕೊಂಡಿದ್ದಾನೆ, ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲ್ ಎಲ್ಲಿ ಬಿತ್ತು? ಟಾಯ್ಲೆಟ್ ಒಳಗೆ ಬಿತ್ತು. ದೇವತೆ ಪ್ರತ್ಯಕ್ಷ ಆದ್ಲು, ಬೇಡ್ಕೊಂಡ ಏನೋ ನನ್ನ ಮೊಬೈಲ್ ಬೇಕು ಅಂತ. ದೇವತೆ ಪ್ರತ್ಯಕ್ಷ ಆದ್ಲು. ಐಫೋನ್ ಯಾವ ಕಲರ್ ಇರುತ್ತೆ? ದೇವತೆ ಫಸ್ಟ್ ಏನು ಕೊಟ್ಲು? ಬಂಗಾರದ ಕೊಟ್ಲು. ಅವನು ನೋಡ್ದ, ತಗೊಂಡ. ಇದು ನಂದಲ್ಲ ಅಂದ. ಅಯ್ಯೋ ಹುಚ್ಚ, ಸರಿಯಾಗಿ ನೋಡ್ಕೋದು ನಿಂದೆ ಅಂತ ಅಂದ್ಲು. ಇದ್ರ ಮುಂದೆ ನಾನು ಹೇಳಲ್ಲ, ಅರ್ಥ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಟಾಯ್ಲೆಟಿಗೆ ರಿಲೇಟೆಡ್ ಕತೆ ಎಷ್ಟು ಸುಹಾಸ್ ಸರ್ ಹೇಳ್ತಾ ಇದ್ರು. ನೆಕ್ಸ್ಟ್ ಈ ಹಾಡು ಕೇಳಿದಾಗಲೆಲ್ಲ ಟಾಯ್ಲೆಟೇ ನೆನಪಾಗತ್ತೆ ಅಂತ. ಹಾಡನ್ನು ಸೊಗಸಾಗಿ ಹಾಡಿದಂಥ TR ನಾಗರಾಜ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು.